ಹಿಂದಿನ ವ್ಲಾಗ್ನಲ್ಲಿ ನೀವು ತಿರುಮಲ ಘಾಟ್ ರಸ್ತೆ ನೋಡಿದ್ರಿ ಮತ್ತು ಪರ್ವತ ಮಾರ್ಗವನ್ನು ನೋಡಿದ್ರಿ. ಈ ವ್ಲಾಗ್ನಲ್ಲಿ ನಾನು ನಿಮಗೆ ತಿರುಮಲದಲ್ಲಿರುವ ಶ್ರೀವಾರಿ ಪಾದಾಲು ಅಂದರೆ ಶ್ರೀ ವೆಂಕಟೇಶ್ವರ ದೇವರು ಅವರು ಕಾಲಿಟ್ಟಂತಹ ಸ್ಥಳ ಅದನ್ನು ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಪವಿತ್ರ ಬ್ಲಾಗ್ಗೆ ನಿಮಗೆಲ್ಲ ಆದರದ ಸ್ವಾಗತ. ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ ಸ್ನೇಹಿತರೆ, ಈ ಸ್ಥಳ ತಿರುಮಲದಲ್ಲಿರುವಂತಹ ಪವಿತ್ರವಾದಂತಹ ಸ್ಥಳ. ಶ್ರೀ ವೆಂಕಟೇಶ್ವರ ದೇವರು ವೈಕುಂಠದಿಂದ ತನ್ನ ಪ್ರಥಮ ಚರಣವನ್ನು ಇಲ್ಲೇ ಇಟ್ಟಿದ್ದರು. ಹೌದು ಸ್ನೇಹಿತರೆ, ಈ ಸ್ಥಳಕ್ಕೆ ಶ್ರೀವಾರಿ ಪಾದ ಅಂತಾನೆ ಕರೀತಾರೆ. ಅಂದರೆ ಶ್ರೀವಾರಿ ಅಂದರೆ ಶ್ರೀ ವೆಂಕಟೇಶ್ವರ ದೇವ ಅವರ ಪಾದ, ಅದಕ್ಕೋಸ್ಕರನೇ ಇದಕ್ಕೆ ಶ್ರೀವಾರಿ ಪಾದಾಲು ಅಂತ ಹೆಸರು ಬಂದಿದೆ. ಸ್ನೇಹಿತರೆ, ಇಲ್ಲಿ ಬಂದಾಗ ಎಲ್ಲರೂ ಕಾಯಿ ಕರ್ಪೂರಗಳನ್ನು ಒಡಿತಾರೆ, ಆಮೇಲೆ ಕರ್ಪೂರ ಹಚ್ತಾರೆ. ಮತ್ತು ಇಲ್ಲಿ ದೀಪದ ಬತ್ತಿಯ ಒಂದು ಗುಚ್ಛನೆ ಇದೆ, ಅದು ಕರ್ಪೂರ ಮತ್ತು ತುಪ್ಪದಲ್ಲಿ ಅದ್ದಿರೋ ಬತ್ತಿ ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ಉರಿಸ್ತಾರೆ. ನಾನು ಆ ಸ್ಥಳ ತೋರಿಸ್ತೀನಿ ಹೇಗೆ ಇಲ್ಲಿ ಹಚ್ತಾರೆ ಅಂತ ಹೇಳಿ. ನೋಡ್ರಿ, ಈ ಪವಿತ್ರ ಸ್ಥಳವನ್ನು ಒಂದು ಸರ್ತಿ ಕಣ್ತುಂಬಿ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಸ್ಥಳಕ್ಕೆ ನೀವು ಭೇಟಿ ಕೊಟ್ಟಿದ್ದೀರಾ, ತಿರುಮಲಕ್ಕೆ ಬಂದಿದ್ದೀರಾ ಅಂದರೆ ಇಲ್ಲಿ ಖಂಡಿತ ಬಂದಿರಬಹುದು ನೀವು ಅಂತ ನಾನು ಅನ್ಕೋತೀನಿ. ಬಂದಿದ್ದರೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಇಲ್ಲಿ ನೋಡಿ, ನಾವು ಬತ್ತಿಯನ್ನು ಮತ್ತು ಕರ್ಪೂರವನ್ನು ಹಚ್ಚಿ ಮೇಲ್ಗಡೆ ಹೋಗ್ತಾ ಇದ್ದೀವಿ ಶ್ರೀ ವೆಂಕಟೇಶ್ವರ ಪಾದ ಸ್ಥಳಕ್ಕೆ. ನೋಡಿ, ಇಲ್ಲಿ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಮೇಲ್ಗಡೆ ಇರುವುದು ಶ್ರೀ ವೆಂಕಟೇಶ್ವರ ದೇವರ ಪಾದ ಸ್ಥಳ. ಅಲ್ಲಿ ವಿಡಿಯೋಗ್ರಫಿ ಅಲೌಡ್ ಇರೋದಿಲ್ಲ. ಎಲ್ಲಿವರೆಗೆ ಅಲೌಡ್ ಇದೆ ಅಲ್ಲಿವರೆಗೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದು ಅಳಿಲು ಸ್ನೇಹಿತರೆ. ಕಾಡಿನಲ್ಲಿರುವಂತಹ ಅಳಿಲು ಹೇಗಿದೆ ನೋಡಿ, ಒಂಥರ ಡಿಫ್ರೆಂಟಾಗೇ ಇದೆ. ಅದು ನೋಡಿದ್ರೆ ಅಳಿಲು ಅಂತ ಅನಿಸ್ತದೆ ನಿಮಗೆ. ಎಷ್ಟು ಜನರು ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ. ಆ ಅಳಿಲಿಗೆ ಭಯನೇ ಇಲ್ಲ. ಯಾಕಂದರೆ ಅದು ನೋಡ್ತಾ ಇದೆ, ಜನರಿಗೆ ಈ ಥರ ಬರೋದು ಹೋಗೋದು ನೋಡ್ತಾ ಇದೆ, ಅದಕ್ಕೆ ಭಯ ಇಲ್ಲ. ಆಮೇಲೆ ಇಲ್ಲಿ ಕೋತಿಗಳು, ಮಂಗಗಳು ಬಹಳಷ್ಟಿವೆ. ಆಮೇಲೆ ಸ್ನೇಹಿತರೆ, ಈ ಸ್ಥಳಗಳಲ್ಲಿ ಸಾಯಂಕಾಲ ಹೊತ್ತು ಯಾರೂ ಇರೋದಿಲ್ಲ. ಸಾಯಂಕಾಲ 6 ಗಂಟೆ ನಂತರ ಇಲ್ಲಿ ನಿಲ್ಲೋದು ನಿಷೇಧ. ಎಲ್ಲ ಬಂದ್ ಮಾಡಲಾಗ್ತದೆ. ಶಾಪ್ಗಳು ಏನೂ ಓಪನ್ ಇರೋದಿಲ್ಲ, ಎಲ್ಲ ಬಂದ್ ಮಾಡ್ತಾರೆ. ಯಾರೂ ಇಲ್ಲಿರೋದಿಲ್ಲ. ಕಾರಣ ಇಲ್ಲಿ ಚಿರತೆಗಳು, ಆಮೇಲೆ ಕರಡಿ, ಈ ಥರದ ಪ್ರಾಣಿಗಳು ತುಂಬ ಓಡಾಡ್ತಾ ಇರ್ತವೆ. ಹೌದು ಸ್ನೇಹಿತರೆ. ಇಲ್ಲಿ ನೋಡ್ರಿ, ಇದು ತೊಟ್ಟಿಲುಗಳನ್ನು ಇಲ್ಲಿ ಕಟ್ಟಿದ್ದಾರೆ ಸ್ನೇಹಿತರೆ. ಕಾರಣ ಹರಕೆಯನ್ನು ಹೊತ್ಕೊಳ್ತಾರೆ. ಇಲ್ಲಿ ಶ್ರೀ ವೆಂಕಟೇಶ್ವರ ದೇವರಿಗೆ ಸನ್ನಿಧಿಗೆ ಬಂದು ಇಲ್ಲಿ ಹರಕೆ ಹೊತ್ಕೊಂಡು ತೊಟ್ಟಿಲನ್ನು ಕಟ್ತಾರೆ. ಯಾವ ದಂಪತಿಗೆ ಮಕ್ಕಳಾಗ್ತಾ ಇಲ್ಲ ಅಂಥ ದಂಪತಿಗಳು ಹರಕೆ ಹೊತ್ತು ತೊಟ್ಟಿಲನ್ನು ಕಟ್ಟಿ ಹೋಗ್ತಾರೆ. ಅವರಿಗೆ ಸಂತಾನ ಭಾಗ್ಯ ಲಭಿಸಿದಾಗ ಮತ್ತೆ ಬಂದು ಅವ್ರು ಏನು ಹರಕೆ ಮಾಡ್ಕೊಂಡಿದ್ದಾರಲ್ಲ ಅದನ್ನು ತೀರಿಸಿ ಹೋಗ್ತಾರೆ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಮೇಲ್ಗಡೆ ಕಮಾನ್ ಥರ ಇದೆ, ಎಲ್ಲ ಮಂದಿರ ಥರ. ಅಲ್ಲೇ ಶ್ರೀ ವೆಂಕಟೇಶ್ವರ ದೇವರ ಪಾದ ಇರೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾನು ನಿಮಗೆ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಈ ಪ್ರಕೃತಿ ಸೌಂದರ್ಯವನ್ನು ಸವಿಯಿರಿ. ಈ ತಿರುಮಲದಲ್ಲಿರುವಂತಹ ಆ ಪ್ರಕೃತಿ, ಆ ಗಾಳಿ ಸಿಗೋದೇ ಇಲ್ಲ. ಇದಕ್ಕಿಂತ ಮುಂಚೆ ನಾವು 12 ವರ್ಷಕ್ಕಿಂತ ಮೊದಲು ಬಂದಿದ್ದೆ ನಾನು. ಆವಾಗ ಇನ್ನೂ ತುಂಬ ಚೆನ್ನಾಗಿತ್ತು. ಇಲ್ಲಿ ವಾಚ್ ಟವರ್ನ ಮಾಡಿದ್ದಾರೆ. ಮೇಲ್ಗಡೆ ನಿಂತು ನೋಡಬಹುದು, ಹೋಗಿ ಯಾರು ಸಹ ನೋಡಬಹುದು. ನೀವು ನೋಡಬೇಕಂದ್ರೆ ಅಲ್ಲಿ ಮೇಲ್ಗಡೆ ಹೋಗಿ ನೋಡಬಹುದು ಸ್ನೇಹಿತರೆ. ಶ್ರೀವಾರಿ ಪಾದ ಸ್ಥಳದಲ್ಲಿ ನಾವು ಇದ್ದೀವಲ್ಲ, ಇಲ್ಲಿಂದ ಸ್ವಲ್ಪ ದೂರ ಹೋದರೆ ರಾಕ್ ಗಾರ್ಡನ್ ಅಂತ ಬರುತ್ತೆ. ಅಂದರೆ ಕಲ್ಲಿನಿಂದನೇ ತಯಾರಾದಂತಹ ಅದು ತೋಟ ಅಂತಲೇ ಅಂದ್ಕೊಳ್ಳಿ ಸ್ನೇಹಿತರೆ. ಆದರೆ ಅದು ಮನುಷ್ಯ ನಿರ್ಮಿತ ತೋಟ ಅಲ್ಲ, ಅದು ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ಆಗಿದೆ. ಆಮೇಲೆ ಅದು ಆ ತೋಟ ಮಾಡಿರೋದು ಬೇರೆ ಏನೋ ಕಾರಣನೇ ಇದೆ ಅಂತ ಹೇಳ್ತಾರೆ. ಅದು ಒಂದು ರಹಸ್ಯಮಯವಾದಂತಹ ಸ್ಥಳ. ಹೌದು ಸ್ನೇಹಿತರೆ, 2 ವರ್ಷದ ಹಿಂದೆಯೇ ನಾನು ರಾಕ್ ಗಾರ್ಡನ್ನ ವ್ಲಾಗ್ ಮಾಡಿ ಹಾಕಿದ್ದೆ ಮತ್ತು ಅದು ರಹಸ್ಯಮಯ ಯಾಕೆ ಇದೆ ಅಂತ ಸಹ ಹೇಳಿದೆ.
ಒಂದು ಮಾತು ಹೇಳ್ತೀನಿ ಕೇಳಿ ಸ್ನೇಹಿತರೆ, ಆ ರಹಸ್ಯಮಯವಾದಂತಹ ಸ್ಥಳ ರಾಕ್ ಗಾರ್ಡನ್ ಇದೆಯಲ್ಲ, ಅಲ್ಲಿ ಒಂದು ಕಮಾನ್ ಥರ ಇದೆ. ಆ ಕಮಾನ್ ಏನಿದೆ ನೋಡ್ರಿ, ಶ್ರೀ ವೆಂಕಟೇಶ್ವರ ದೇವರ ಹಿಂದುಗಡೆ ಕಮಾನ್ ಇದೆಯಲ್ಲ, ಅದಕ್ಕೆ ಹೋಲಿಕೆ ಮಾಡಲಾಗ್ತದೆ. ವೆಂಕಟೇಶ್ವರ ದೇವರು ಅಲ್ಲಿಂದ ಬಂದು ಇಲ್ಲಿ ಪಾದ ಇಟ್ಟಿದ್ರು ಅಂತ ಹೇಳ್ತಾರೆ. ಸ್ನೇಹಿತರೆ, ಶ್ರೀ ವೆಂಕಟೇಶ್ವರ ದೇವರು ಇಲ್ಲಿ ಮೂರ್ತಿ ಸ್ವರೂಪದಲ್ಲಿ ಹೇಗೆ ನಿಂತಿದ್ದಾರೆ ತಿರುಪತಿಯಲ್ಲಿ ಅಂತ ನಿಮಗೆ ಗೊತ್ತಿದ್ದರೆ, ಮಾತೆ ಲಕ್ಷ್ಮಿಯವರು ಬಂದು ಇವರು ನನ್ನ ಪತಿ, ನೀನು ಯಾರು ಅಂತ ಕೇಳ್ತಾರೆ. ಆವಾಗ ಪದ್ಮಾವತಿ ಮಾತೆ ಅವರು ಇವರು ನನ್ನ ಪತಿ, ನಿಮ್ಮ ಪತಿ ಶ್ರೀ ವಿಷ್ಣು ದೇವರು ಅಂತ ಹೇಳಿ ಅಲ್ಲಿ ಕಲಾಪಗಳಾಗ್ತವೆ, ಜಗಳ ಆಗ್ತವಲ್ಲ. ಆವಾಗ ಶ್ರೀ ನಾರದ ಮಹರ್ಷಿಯವರು ಮಧ್ಯೆ ಎಂಟ್ರಿ ಹೊಡಿತಾರೆ. ಅವ್ರು ಹೇಗೆ ಬಂದರು ಗೊತ್ತು? ಆ ರಾಕ್ ಗಾರ್ಡನ್ ಇದೆಯಲ್ಲ, ಆ ರಾಕ್ ಗಾರ್ಡನ್ನ ಕಮಾನಿನಿಂದಲೇ ಬಂದಿದ್ದಾರೆ. ಹೌದು, ಅದು ಬೇರೆ ಜಗತ್ತಿಗೆ ಕನೆಕ್ಟ್ ಆಗುವಂತಹ ಒಂದು ಸ್ಥಳ ಅದು. ಆ ಸ್ಥಳನೇ ರಾಕ್ ಗಾರ್ಡನ್ ಸ್ನೇಹಿತರೆ. ಎಂತೆಂತಹ ವೈಜ್ಞಾನಿಕರೆಲ್ಲ ಬಂದು ಅಲ್ಲಿ ಸಂಶೋಧನೆ ಮಾಡಿ ಹೋಗಿದ್ದಾರೆ. ಅದಕ್ಕೆ ಅದರ ಸುತ್ತಮುತ್ತ ಎಲ್ಲ ಇವಾಗ ಸುರಕ್ಷೆಗೋಸ್ಕರ ಪೂರ್ತಿ ಸೆಕ್ಯೂರಿಟಿ ಇಡ್ತಾರೆ. ಯಾಕಂದರೆ ಅದರ ಸುತ್ತಮುತ್ತ ಯಾರೂ ಹೋಗಬಾರ್ದು ಅಂಥೇಳಿ. ಅಲ್ಲಿ ಹೈ ಲೆವೆಲ್ ಎನರ್ಜಿ ಇದೆ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ವ್ಲಾಗ್ ಮಾಡಿದ್ದೀನಿ ಆಲ್ರೆಡಿ 2 ವರ್ಷದ ಹಿಂದೆ. ನೀವು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೆಳಗಡೆ ಆ ಲಿಂಕ್ ಇದೆ, ಅದು ಹೋಗಿ ಖಂಡಿತ ನೋಡಲೇಬೇಕು. ಅಂತಹ ರಹಸ್ಯಮಯವಾದ ಸ್ಥಳ ಅದು, ತಿಳ್ಕೊಲೇಬೇಕು ಸ್ನೇಹಿತರೆ ಅದ್ರ ಬಗ್ಗೆ. ಓಕೆ ಸ್ನೇಹಿತರೆ, ಈ ವ್ಲಾಗನ್ನು ನೋಡಿ ಎಂಜಾಯ್ ಮಾಡಿ. ಹಾಗೂ ಇಲ್ಲಿಂದ ನೀವು ಬರೋಕ್ಕಾಗಿಲ್ಲ ಅಂದರೆ ಇಲ್ಲಿಂದನೇ ಕೈ ಮುಗೀರಿ. ಆಮೇಲೆ ಇನ್ನೂ ತಿರುಮಲದು ವ್ಲಾಗ್ಸ್ಗಳು ಬರಲಿವೆ ಸ್ನೇಹಿತರೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಮತ್ತು ಇಷ್ಟ ಆದಲ್ಲಿ ಮುಂದೆ ಸಹ ಶೇರ್ ಮಾಡಿ. ಈ ವ್ಲಾಗು ನೋಡಿದ ನಿಮಗೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವ್ಲಾಗ್ ಜೊತೆಗೆ ಬಹಳ ಬೇಗ ಬರ್ತೀನಿ. ನಮಸ್ಕಾರ. ಇಲ್ಬೇ ಕಟ್ಟ್ಯಾರ ನೋಡ್ರಿ, ಇಲ್ಬೇ ಕಟ್ಟ್ಯಾರ ನೋಡ್ರಿ, ಎಲ್ಲ ಕಡೆ ಕಟ್ಟ್ಯಾರ. ತಗೊಂಡ್ರಿ